ಹೊನ್ನಾವರ ತಾಲೂಕಿನ ಮೂಡ್ಕಣಿಯಲ್ಲಿ ಜಾಗದ ವಿಚಾರವಾಗಿ ಮಹಿಳೆಯ ಮೇಲೆ 4 ಹಲ್ಲೆ ನಡೆಸಿರುವ ಬಗ್ಗೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಲೂಕಿನ ಮೇಲಿನ ಮೂಡ್ಕಣಿ ಜನತಾ ಪ್ಲಾಟ್ ನಿವಾಸಿ ವೀಣಾ ಹನುಮಂತ ನಾಯ್ಕ್ ಹಲ್ಲೆಗೊಳಗಾದ ಮಹಿಳೆ. ಕಳೆದ 20 ವರ್ಷಗಳ ಹಿಂದೆ ಧರ್ಮ ನಾಯ್ಕ್ ತುಂಬೊಳ್ಳಿ ಇವರಿಂದ ಜನತಾ ಪ್ಲಾಟ್ನಲ್ಲಿರುವ ಅವರ ಜಾಗವನ್ನು ಖರೀದಿ ಮಾಡಿದ್ದರು. ಈ ಜಾಗದ ವಿಚಾರವಾಗಿ ಧರ್ಮ ನಾಯ್ಕ್ ಇವರ ಮಗನಾದ ತುಂಬೊಳ್ಳಿಯ ಲೋಕೇಶ್ ಧರ್ಮ ನಾಯ್ಕ್ ಈತನು ವೀಣಾರ ಮನೆಯ ಮುಂದಿನ ಅಂಗಳವು ತಮಗೆ ಸೇರಿದ್ದು ಆ ಜಾಗವನ್ನು ತನಗೆ ಬಿಟ್ಟುಕೊಡುವಂತೆ ತಕರಾರು ಮಾಡಿಕೊಂಡು ಬಂದಿದ್ದ ಎನ್ನಲಾಗಿದೆ. ಗುರುವಾರ ರಾತ್ರಿ 9 ಗಂಟೆಯ ಸುಮಾರಿಗೆ ವೀಣಾ ಮತ್ತು ಅವರ ಪತಿ ಹನುಮಂತ ನಾಯ್ಕ್ ಇಬ್ಬರು ಮನೆಯಲ್ಲಿದ್ದಾಗ ಲೋಕೇಶ್ ಧರ್ಮ ನಾಯ್ಕ್, ಜಗದೀಶ್ ತಿಮ್ಮಪ್ಪ ನಾಯ್ಕ್ ತುಂಬೊಳ್ಳಿ, ಪುರಂದರ್ ಸುಬ್ಬು ನಾಯ್ಕ್ ಕೆಳಗಿನ ಮೂಡ್ಕಣಿ, ನಾಗರಾಜ್ ಮಂಜುನಾಥ್ ನಾಯ್ಕ್ ಅಳ್ಳಂಕಿ ಎಲ್ಲರೂ ಸೇರಿ ವೀಣಾರ ಮನೆಯ ಅಂಗಳಕ್ಕೆ ಬಂದಿದ್ದಾರೆ. ಲೋಕೇಶ್ ಧರ್ಮ ನಾಯ್ಕ್ ಈತನು "ಏ ವೀಣಾ ಹೊರಗೆ ಬಾ" ಎಂದು ಅವಾಚ್ಯವಾಗಿ ನಿಂದಿಸಿ ತುಳಸಿ ಕಟ್ಟೆ ಇರುವ ಜಾಗ ನಮ್ಮದು, ಜಾಗವನ್ನು ಬಿಟ್ಟುಕೊಡುವಂತೆ ಕೂಗಾಡುತ್ತಿದ್ದ ಎನ್ನಲಾಗಿದೆ. ಆಗ ವೀಣಾ ಅವರು ತಮ್ಮ ಮನೆಯಿಂದ ತುಳಸಿ ಕಟ್ಟೆ ಹತ್ತಿರ ಹೋಗಿ ಅವರಿಗೆ ಯಾಕೆ ಈ ರೀತಿಯಾಗಿ ಬೈಯುತ್ತಿದ್ದೀರಿ ಅಂತ ಕೇಳಿದ್ದಕ್ಕೆ ಒಮ್ಮೆಲೆ ಸಿಟ್ಟಿನಿಂದ ಮೇಲೆ ಏರಿ ಬಂದು ಇವಳಿಗೆ ಹಿಡಿದುಕೊಳ್ಳಿರಿ, ಇವಳಿಗೆ ಒಂದು ಗತಿ ಕಾಣಿಸುತ್ತೇನೆ ಎಂದು ಹೇಳಿದ ಲೋಕೇಶ್ ನಾಯ್ಕ್ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ವೀಣಾ ನಾಯ್ಕ್ ತಲೆಯ ಮೇಲೆ ಹೊಡೆದಿದ್ದಾನೆ ಎನ್ನಲಾಗಿದೆ. ಈ ವೇಳೆ ಆರೋಪಿತರಿಂದ ವೀಣಾ ಅವರು ತಪ್ಪಿಸಿಕೊಳ್ಳಲು ಹೋದಾಗ ಜಗದೀಶ್ ನಾಯ್ಕ್, ಪುರಂದರ್ ನಾಯ್ಕ್, ನಾಗರಾಜ್ ನಾಯ್ಕ್, ಲೋಕೇಶ್ ಧರ್ಮ ನಾಯ್ಕ್ ಎಲ್ಲರೂ ಹಲ್ಲೆ ನಡೆಸಿ ನೆಲಕ್ಕೆ ದೂಡಿ ಹಾಕಿದ್ದು ನೋವು ತಾಳಲಾರದೆ ಕೂಗಿಕೊಂಡಾಗ ಪತಿ ಹನುಮಂತ ನಾಯ್ಕ್ ಅವರು ತಪ್ಪಿಸಿದ್ದಾರೆ. ನಂತರ ವೀಣಾ ಅವರು ತನ್ನ ಮಕ್ಕಳಿಗೆ ಕರೆ ಮಾಡಿ ಮನೆಗೆ ಬರಲು ತಿಳಿಸಿದ್ದು ಮಕ್ಕಳು ಹಾಗೂ ಅಲ್ಲಿ ಸೇರುತ್ತಿರುವ ಜನರನ್ನು ನೋಡಿದ ಆರೋಪಿತರು ಮನೆಯ ಅಂಗಳದಿಂದ ಹೊರಟು ಈ ಜಾಗವನ್ನು ತಮಗೆ ಕೊಡದೇ ಇದ್ದರೆ ನಿನ್ನನ್ನು ಕೊಲೆ ಮಾಡದೆ ಬಿಡುವುದಿಲ್ಲ ಎಂದು ಜೀವದ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಕೃತ್ಯವೆಸಗಿದ ಆರೋಪಿತರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಒಟ್ನಲ್ಲಿ ಘಟನೆಯ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದಲೇ ಹೊರಬರಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.